ಪತ್ನಿಯ ಅನೈತಿಕ ಸಂಬಂಧಕ್ಕೆ ಹೋಯ್ತಾ ಪತಿಯ ಜೀವ. ಹೆಂಡತಿಯ ಕಿರುಕುಳದಿಂದ ಬೇಸತ್ತ ಪತಿರಾಯ ವಿದೇಶದಿಂದ ಬಂದು ದಾಂಡೇಲಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿಯ ಜೀವ ಹೋಯ್ತಾ. ಹೆಂಡತಿಯ ಕಿರುಕುಳದಿಂದ ಬೇಸತ್ತ ಪತಿರಾಯ ವಿದೇಶದಿಂದ ಬಂದು ದಾಂಡೇಲಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ದಾಂಡೇಲಿಯ ಬಾಂಬೆ ಚಾಳ್ನಲ್ಲಿ ರಾಘವೇಂದ್ರ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಕಳೆದ 3 ವರ್ಷಗಳಿಂದ ಮಲೇಷ್ಯಾದಲ್ಲಿ ಉದ್ಯೋಗ ಮಾಡಿಕೊಂಡಿದ್ರಂತೆ ರಾಘವೇಂದ್ರ. ಏಪ್ರಿಲ್ 27ರಂದು ಗ್ರಾಮಕ್ಕೆ ಆಗಮಿಸಿ ಕುಟುಂಬದ ಜೊತೆಗಿದ್ದ. ಪತ್ನಿ ಹಾಗೂ ಆಕೆಯ ತಾಯಿ ಕಿರುಕುಳಕ್ಕೆ ರಾಘವೇಂದ್ರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಕೈ ಕೊಯ್ದುಕೊಂಡು ಬಳಿಕ ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಪತ್ನಿ ಹಾಗೂ ಅತ್ತೆಯೇ ಕಾರಣ ಅಂತ ಇವರು ಉಲ್ಲೇಖ ಮಾಡಿದ್ದಾರೆ. ಕೆಲ ವರ್ಷಗಳಿಂದ ಗಂಡನನ್ನ ಬಿಟ್ಟು ಧಾರವಾಡದಲ್ಲಿದ್ರಂತೆ ಪತ್ನಿ ಮೇಘ. ಇಬ್ಬರು ಮಕ್ಕಳೊಂದಿಗೆ ಧಾರವಾಡದಲ್ಲಿ ವಾಸವಾಗಿದ್ರಂತೆ. ಸದ್ಯ ದಾಂಡೇಲಿ ಪೊಲೀಸರು ಆರೋಪಿ ಮೇಘ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನೋಡಿ, ಏಪ್ರಿಲ್ 27ರಂದು ಗ್ರಾಮಕ್ಕೆ ಆಗಮಿಸಿ ಕುಟುಂಬದ ಜೊತೆಗಿರ್ತಾರೆ. ಆ ಸಂದರ್ಭದಲ್ಲಿ ಪತ್ನಿ ಹಾಗೂ ಆಕೆಯ ತಾಯಿ ಕಿರುಕುಳವನ್ನು ನೀಡಿದಾರಂತೆ. ಸೊ ಹಾಗಾಗಿ ಮನನೊಂದು ಮೊದಲು ಕೈ ಕುಯ್ಕೊಂಡಿದ್ದಾರೆ. ಅದಾದ ನಂತರ ನೇಣಿಗೆ ಶರಣಾಗಿದ್ದಾರೆ ಈ ರಾಘವೇಂದ್ರ. ನೋಡಿ, ಈಗ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋದು ನನ್ನ ಸಾವಿಗೆ ನನ್ನ ಪತ್ನಿ ಮತ್ತು ಅತ್ತಿಯೇ ಕಾರಣ ಅಂತ ಹೇಳಿ. ಸೊ ಈಕೆ ಗಂಡನನ್ನ ಬಿಟ್ಟು ಧಾರವಾಡದಲ್ಲಿ ವಾಸ ಮಾಡ್ಕೊಂಡಿದ್ರಂತೆ. ನೋಡ್ರಿ, ಅವನಿಗೆ ಅಕ್ಕಿ ಎಲ್ಲಾರ ಇರ್ತಾಳ್ರಿ ಸರ್. ನಮ್ಮ ಅಣ್ಣ ನಮ್ಗೆ ಸಿಗ್ತಾನೇನ್ರಿ? ನಮ್ಮ ಅಣ್ಣಗ್ ನಾವೆಲ್ಲ ಹೋಗಿ ಹುಡ್ಕೊಂಡ್ರಿ. ಈಗ ಅವ್ರ ಜನಕ್ ಬಾನ್ರಿ, ಎಲ್ಲರಿಗೂ ಬಾನ್ರಿ, ನಾವ್ ಮಾತಾಡ್ತೇವಿ. ಈಗ ಬಂದು ನೋಡನ್ರಿ ನಮ್ ತಾಯಿಗ ನಮಗ ಎಲ್ಲರಿಗೂ. ಇವ್ರು ಎಲ್ಲಿಂದವ್ರು ಸಿಗ್ತಾರ? ನಮ್ಮ ಅಣ್ಣಗ್ ನಾವೆಲ್ಲ ಹುಡ್ಕೊಂಡು ಹೇಳ್ರಿ ನೋಡೋಣ. जो घटना घटनी वो घट चुकी है. हिम्मत ನಮ್ಮ ಅಣ್ಣಗ್ ನಾವೆಲ್ಲ ತರೋಣ ಹೇಳ್ರಿ ನೋಡೋಣ. ಆಕೇನ್ರಿ, ಆಕಿಗ್ ನಾವೇನ್ ಹೇಳೋದ? ನಮ್ಮ ಮನಿಗ್ ಬಾ ಬದಕ, ನೀನಾದ್ರ ಬದುಕೋದಿಲ್ರಿ ಆಕಿ. ಆಕಿ ಒಟ್ ಹಿಜಡ ನಮ್ಮನಿ ನೋಡ್ರಿ, ಪ್ಯಾಂಟ್ ಶರ್ಟ್ ಹಾಕೊಂಡ. ಅವ್ರ ಮಾವಗಳೆಲ್ಲ ಇದಾರಲ್ರಿ, ಎಲ್ಲದಕ್ಕೂ ಬಂದು ಬುದ್ಧಿ ಹೇಳ್ತಾರ. ಈಗಿನ ಇನ್ಸ್ಟಾಗ್ರಾಮ್ ಒಂದು ದಿವಸ ಅವ್ರ ಮಾವಗಳು ನೋಡ್ಲಿಲ್ಲ. ಆಕಿ ಮಾತಾಡಿ ರೆಕಾರ್ಡಿಂಗ್ ನನ್ ಕಡೆ ಐತ್ರಿ. ಆ ಮಳಗಿ ಹುಡ್ಗನ್ ಜೊತೆ ಫೋಟೋಸ್ ತಕೊಂಡಿದ್ದೆಲ್ಲ ನನ್ ಕಡೆ ಇದಾವ ಫೋಟೋಸ್. ಆ ಮಳಗಿ ಹುಡ್ಗನ್ ಜೊತೆ ಕಾರ್ ಒಳಗ ಕೈ ಮೇಲೆ ಕೈ ಹಾಕೊಂಡ್ ಪೂರ್ತಿ ಹೊಲಸ ಬೇಕಾಳ ಮಾಡ್ತಾಡ್ರಿ. ನೋಡ್ರಿ ಸರ್, ನಾವ್ ಹೇಳ್ತೇವೆ ನಮ್ಗೆ ಇದ್ರಾಗ ನ್ಯಾಯ ಕೊಡ್ಸ್ರಿ. ನಿಮ್ ಕೈ ಮುಗಿತೇನೆ, ನಮ್ಮ ಅಣ್ಣನ್ ಸಾವಿಗೆ ನ್ಯಾಯ ಕೊಡ್ಸ್ರಿ. ಇದ್ರೊಳಗ ಅಷ್ಟ ಅವಳಿಗೆ ನೋಡ್ರಿ ಶಿಕ್ಷೆ ಆಗ್ಲೇಬೇಕ. ಅವ್ನ್ ಯಾಕೆ ಬೈತಂದ್ರಿ ಅವ್ರ ತಾಯಿಗ? ತಾಯಿ ಸರಿ ಇದ್ರಲ್ಲ ಮಕ್ಕಳ ಜೀವನ ಹಾಳು ಮಾಡೋದಿಲ್ಲ, ಮಕ್ಕಳ ಚಂದ ಜೀವನ. ಡೀಟೇಲ್ಸ್ ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಅಫ್ತಾಬ್ ಸಂಪರ್ಕದಲ್ಲಿದ್ದಾರೆ. ಅಫ್ತಾಬ್, ಏನಾಗಿರೋದು? ಯಾಕೆ ಆ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ? ಏನು ಆರೋಪ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮರ ಪೊಲೀಸರ ಪ್ರಥಮ ಮಾಹಿತಿ ಪ್ರಕಾರ ಈ ರಾಘವೇಂದ್ರ ವಾಡ್ಕರ್ ಇವರು ಇದಾರಲ್ಲ, ಇವರು 3 ವರ್ಷದಿಂದ ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ರು. ಏಪ್ರಿಲ್ 27ಕ್ಕೆ ಇವರು ದಾಂಡೇಲಿಗೆ ಬಂದಿದ್ರು, ಅಂದ್ರೆ ಇಂಡಿಯಾಗ್ ಬಂದಿದ್ರು. ಬಂದ ನಂತರ ಇವ್ರದ್ದು ಫ್ಯಾಮಿಲಿಯಲ್ಲಿ ಇವ್ರದ್ದು ವೈಫ್ ಜೊತೆ ಸುಮಾರು ವರ್ಷಗಳಿಂದ ಜಗಳ ನಡೀತಾ ಇತ್ತು. ಈ ಜಗಳ ನಡುವೆ ಆಕಿದ್ದು ಕೂಡ ಕೆಲವೊಂದು ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ರೀಲ್ಸ್ ಎಲ್ಲ ಮಾಡಿ ಹಾಕ್ತಾ ಇರೋದು, ಅದು ಅವ್ರದ್ದು ಫ್ರೆಂಡ್ಸ್ ಕೂಡ ಇವ್ರಿಗೆ ಶೇರ್ ಮಾಡ್ತಾ ಇರ್ತಿದ್ದು. ಈ ಮಾತು ತಗೊಂಡು ಇಬ್ಬರ ನಡುವೆ ಬಹಳಷ್ಟು ಜಗಳನ ಕೂಡ ಆಗಿದೆ ಅಂತ ಮಾಹಿತಿ ಇದೆ. ಇದ್ರ ನಡುವೆ ಮೊನ್ನೆ ಏನೋ ಸ್ವಲ್ಪ ಇಬ್ಬರ ನಡುವೆ ಜಗಳ ಆಗಿದೆ, ಫೋನಲ್ಲಿ ಜಗಳ ಆಗಿದೆ ರೀಸನ್ಕ್ಕೆ ಇವರು ಕೈಯನ್ನು ಸ್ವಲ್ಪ ಇದು ಮಾಡ್ಕೊಂಡು ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಪೊಲೀಸರು ಇದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಅಫ್ತಾಬ್ ತಮ್ಮೆಲ್ಲ ಮಾಹಿತಿಗಾಗಿ. ಇವ್ರು ಎಲ್ಲಿಂದವ್ರು ಸಿಗ್ತಾರ? ನಮ್ಮ ಅಣ್ಣಗ್ ನಾವೆಲ್ಲ ಹುಡ್ಕೊಂಡು ಹೇಳ್ರಿ ನೋಡೋಣ. मत जो घटना घटनी वो घट चुकी है. हिम्मत ನಮ್ಮ ಅಣ್ಣಗ್ ನಾವೆಲ್ಲ ತರೋಣ ಹೇಳ್ರಿ ನೋಡೋಣ. ಆಕೇನ್ರಿ, ಆಕಿಗ್ ನಾವೇನ್ ಹೇಳೋದ? ನಮ್ಮ ಮನಿಗ್ ಬಾ ಬದಕ, ನೀನಾದ್ರ ಬದುಕೋದಿಲ್ರಿ ಆಕಿ. ಆಕಿ ಒಟ್ ಹಿಜಡ ನಮ್ಮನಿ ನೋಡ್ರಿ, ಪ್ಯಾಂಟ್ ಶರ್ಟ್ ಹಾಕೊಂಡ. ಅವ್ರ ಮಾವಗಳೆಲ್ಲ ಇದಾರಲ್ರಿ, ಎಲ್ಲದಕ್ಕೂ ಬಂದು ಬುದ್ಧಿ ಹೇಳ್ತಾರ. ಈಗಿನ ಇನ್ಸ್ಟಾಗ್ರಾಮ್ ಒಂದು ದಿವಸ ಅವ್ರ ಮಾವಗಳು ನೋಡ್ಲಿಲ್ಲ. ಆಕಿ ಮಾತಾಡಿ ರೆಕಾರ್ಡಿಂಗ್ ನನ್ ಕಡೆ ಐತ್ರಿ. ಆ ಮಳಗಿ ಹುಡ್ಗನ್ ಜೊತೆ ಫೋಟೋಸ್ ತಕೊಂಡಿದ್ದೆಲ್ಲ ನನ್ ಕಡೆ ಇದಾವ ಫೋಟೋಸ್. ಆ ಮಳಗಿ ಹುಡ್ಗನ್ ಜೊತೆ ಕಾರ್ ಒಳಗ ಕೈ ಮೇಲೆ ಕೈ ಹಾಕೊಂಡ್ ಪೂರ್ತಿ ಹೊಲಸ ಬೇಕಾಳ ಮಾಡ್ತಾಡ್ರಿ. ನೋಡ್ರಿ ಸರ್, ನಾವ್ ಹೇಳ್ತೇವೆ ನಮ್ಗೆ ಇದ್ರಾಗ ನ್ಯಾಯ ಕೊಡ್ಸ್ರಿ. ನಿಮ್ ಕೈ ಮುಗಿತೇನೆ, ನಮ್ಮ ಅಣ್ಣನ್ ಸಾವಿಗೆ ನ್ಯಾಯ ಕೊಡ್ಸ್ರಿ. ಇದ್ರೊಳಗ ಅಷ್ಟ ಅವಳಿಗೆ ನೋಡ್ರಿ ಶಿಕ್ಷೆ ಆಗ್ಲೇಬೇಕ. ಅವ್ನ್ ಯಾಕೆ ಬೈತಂದ್ರಿ ಅವ್ರ ತಾಯಿಗ? ತಾಯಿ ಸರಿ ಇದ್ರಲ್ಲ ಮಕ್ಕಳ ಜೀವನ ಹಾಳು ಮಾಡೋದಿಲ್ಲ, ಮಕ್ಕಳ ಚಂದ ಜೀವನ ಮಾಡ್ತಾರ.
ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳಕ್ಕೆ